ಕುಟುಂಬದ ಹಂತದಿಂದ ದೇಶದ ಉನ್ನತ ಸ್ಥಾನಮಾನದಲ್ಲಿ ಕೂಡ ಹೆಣ್ಣು ಸ್ಥಾನ ಅಲಂಕರಿಸಿದ್ದಾರೆ. ಆದುದರಿಂದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕೂಡ ತಾತ್ಸಾರ ಮಾಡಬಾರದು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದ್ದಾರೆ. ತಾಲೂಕಿನ ತೇಜೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮಕ್ಕಳ ಗ್ರಾಮಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಭೂಮಿಯ ಮೇಲೆ ಮಾತ್ರವಲ್ಲದೆ ಅಂತರಿಕ್ಷದಲ್ಲಿ ಕೂಡ ಮಹಿಳೆ ತನ್ನ ಛಾಪು ಮೂಡಿಸಿರುವುದು ಶ್ಲಾಘನೀಯ ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಂಬ ಕಾರಣಕ್ಕೆ ಜನಿಸಿದ ಮರುಕ್ಷಣವೇ ಅವರನ್ನ ಬೀದಿಯಲ್ಲಿ ಎಸೆಯುವ ಮನಸ್ಥಿತಿ ಇಂದಿಗೂ ಜೀವಂತವಾಗಿದೆ. ಇದು ಬದಲಾಗಬೇಕು. ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ರಂತಹ ಮಹಾನ್ ನಾಯಕಿಯರು ಮಾಡಿರುವ ಸಾಧನೆ ಅಗಾಧವಾಗಿದೆ. ಅವರ ಹಾದಿಯಲ್ಲಿ ಎಲ್ಲ ಮಹಿಳೆಯರು ಸಾಗಬೇಕು ಎಂದ ಅವರು, ಹಾಸನ ಜಿಲ್ಲೆಯಲ್ಲಿ ಕೂಡ ಡಿಸಿ, ಸಿಇಒ, ಎಸ್ಪಿ, ಎಎಸ್ಪಿ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಎಲ್ಲರೂ ಮಹಿಳೆಯರೇ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಮಹಿಳೆಯರ ದಿಟ್ಟತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಈ ವೇಳೆ ಇಒ ಗಿರೀಶ್, ಪಿಡಿಒ ಶಿವಾನಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರೂಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ, ಗ್ರಾಮದ ಮುಖಂಡರಾದ ಸ್ವಾಮಿ, ಮಂಜಣ್ಣ, ಸಂತೋಷ್, ರಘು, ಅಪ್ಪಣ್ಣ, ಪ್ರದೀಪ್, ಮಧು, ಅರುಣ್ ಇತರರು ಹಾಜರಿದ್ದರು. ಕುಟುಂಬದ ಹಂತದಿಂದ ದೇಶದ ಉನ್ನತ ಸ್ಥಾನಮಾನದಲ್ಲಿ ಕೂಡ ಹೆಣ್ಣು ಸ್ಥಾನ ಅಲಂಕರಿಸಿದ್ದಾರೆ. ಆದುದರಿಂದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕೂಡ ತಾತ್ಸಾರ ಮಾಡಬಾರದು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದ್ದಾರೆ. ತಾಲೂಕಿನ ತೇಜೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಮಕ್ಕಳ ಗ್ರಾಮಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಭೂಮಿಯ ಮೇಲೆ ಮಾತ್ರವಲ್ಲದೆ ಅಂತರಿಕ್ಷದಲ್ಲಿ ಕೂಡ ಮಹಿಳೆ ತನ್ನ ಛಾಪು ಮೂಡಿಸಿರುವುದು ಶ್ಲಾಘನೀಯ ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಎಂಬ ಕಾರಣಕ್ಕೆ ಜನಿಸಿದ ಮರುಕ್ಷಣವೇ ಅವರನ್ನ ಬೀದಿಯಲ್ಲಿ ಎಸೆಯುವ ಮನಸ್ಥಿತಿ ಇಂದಿಗೂ ಜೀವಂತವಾಗಿದೆ. ಇದು ಬದಲಾಗಬೇಕು. ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ರಂತಹ ಮಹಾನ್ ನಾಯಕಿಯರು ಮಾಡಿರುವ ಸಾಧನೆ ಅಗಾಧವಾಗಿದೆ. ಅವರ ಹಾದಿಯಲ್ಲಿ ಎಲ್ಲ ಮಹಿಳೆಯರು ಸಾಗಬೇಕು ಎಂದ ಅವರು, ಹಾಸನ ಜಿಲ್ಲೆಯಲ್ಲಿ ಕೂಡ ಡಿಸಿ, ಸಿಇಒ, ಎಸ್ಪಿ, ಎಎಸ್ಪಿ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಎಲ್ಲರೂ ಮಹಿಳೆಯರೇ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಮಹಿಳೆಯರ ದಿಟ್ಟತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದರು. ಈ ವೇಳೆ ಇಒ ಗಿರೀಶ್, ಪಿಡಿಒ ಶಿವಾನಂದ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರೂಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ, ಗ್ರಾಮದ ಮುಖಂಡರಾದ ಸ್ವಾಮಿ, ಮಂಜಣ್ಣ, ಸಂತೋಷ್, ರಘು, ಅಪ್ಪಣ್ಣ, ಪ್ರದೀಪ್, ಮಧು, ಅರುಣ್ ಇತರರು ಹಾಜರಿದ್ದರು.